ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎತ್ತರನಹಳ್ಳಿ ಗ್ರಾಮದ ರಾತ್ರಿ ಒಂದು ಸುರಿದ ಒಂದು ಆನೆಕಲ್ಲು ಮಳೆಗೆ ಅತ್ಯಂತ ಬಿರುಗಾಳಿ. ಈ ಒಂದು ಗಾಳಿ ಮಳೆಯಿಂದ ಪಪ್ಪಾಯಿ ಬೆಳೆದಂತಹ ರೈತರಿಗೆ ಬಹಳ ಅಪಾರ ಬೆಳೆ ನಷ್ಟ ಉಂಟಾಗಿದೆ. ಹಿರಿಯ ಸರ್ವೆ ನಂಬರ್ 25/3ರಲ್ಲಿ 3.5 ಎಕರೆ ಹಾಗೂ 34 ಸರ್ವೆ ನಂಬರಲ್ಲಿ 3 ಎಕರೆ ಹಾಗೂ ಕೋನಸಾಗರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಮಂಜುನಾಥ್ ಇವರ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಗಳನ್ನು ಬೆಳೆದಂತಹ ರೈತರು ರಾತ್ರಿ ಸಂಭವಿಸಿದಂಥ ಒಂದು ಅಪಾರವಾದಂಥ ಮಳೆ ಮತ್ತು ಬಿರುಗಾಳಿಗೆ ಬಹಳ ಒಂದು ಬೆಳೆಯ ನಷ್ಟ ಆಗಿದೆ. ಆದ್ದರಿಂದ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳು ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು ಬಂದು ಒಂದು ಸ್ಥಳಗಳಿಗೆ ಭೇಟಿ ನೀಡಿ ರೈತರಿಗೆ ಪರಿಹಾರವನ್ನು ವಿತರಣೆ ಮಾಡಬೇಕೆಂದು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀವಿ. 3 ಎಕರೆ ಹಾಕಿದ್ವಿ. ಏನಾಗಿದೆ? ರಾತ್ರಿ ಬಂದಿರೋ ಮಳೆಗೆ ಎಲ್ಲ ನಾಶ ಆಗಿದೆ. ಕಾರದಿಂದ ಸುರಿದ ಮಳೆಗೆ ಬೈರ್ ಸಮೇತ ಬಡ್ಡಿಗೆ ಎದ್ದು ಬಂದಿದೆ. ಗಿಡಗಳೆಲ್ಲ ನೆಲಕ್ಕೆ ಹಚ್ಚಿದೆ. 2.25 ಎಕರೆ ನಿಮ್ದು ಸಮೇತ ಇದೆ ತರ. ಅವ್ರ ಜವಾಬ್ದಾರಿ ವಹಿಸಿದ್ದನ್ನು ನಾವು ಮಾಡಬೇಕಾಗುತ್ತೆ. ಮಾಡಬೇಕಂತ ಮೊದಲೇದಾಗಿ ನಾನು ಸಚಿವ ಮಾಡಬೇಕು ಹೇಳ್ತೀನಿ. ನಾನು ಈಗಾಗಲೇ ಹೇಳಿದೆ ನನ್ನ ಕ್ವಾಲಿಫಿಕೇಷನ್ ಏನು, ನನ್ನ ಸಾಧನೆ ಏನು, ಇದುವರೆಗೆ ಏನು ಮಾಡಿದ್ದಾರೆ, ಯಾವುದನ್ನು ಜವಾಬ್ದಾರಿ ಕೊಟ್ಟು ಏನು ಮಾಡ್ತಾರೆ ಅದನ್ನು ಖಂಡಿತ ಪಕ್ಷ ನಿರ್ಧಾರ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಹಿಂದೆ ಸಮುದಾಯದ ಪ್ರಾತಿನಿಧ್ಯ ಅಂತ ಬಂದಾಗ ಕೂಡ ಶಾಸಕರುಗಳಿಗೆ ಸಚಿವ ಸ್ಥಾನದ ರಾಜೀನಾಮೆ ಇಲ್ಲಿವರೆಗೂ ಕೂಡ ಆಯ್ಕೆ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಸಮುದಾಯದ ಪ್ರಾತಿನಿಧ್ಯ ಬೇಕೇ ಬೇಕು ಅನ್ನೋಂಥದ್ದು ಒತ್ತಾಯಗಳಿರುವಂಥದ್ದು. ಇದರ ಈ ವಿಚಾರದಲ್ಲೂ ಕೂಡ ಮನವರಿಕೆ ಮಾಡೋದು ಕೆಲಸ ಖಂಡಿತವಾಗ್ಲು ಈಗಾಗಲೇ ನಮ್ಮ ಪಕ್ಷ ಮುಖಂಡರು ಈಗಿನ ಮುಖ್ಯಮಂತ್ರಿಗಳು ಎಲ್ಲರ ಗಮನದಲ್ಲಿದೆ. ಯಾಕಂದರೆ ಈ ಒಂದು ಸಮಾಜಕ್ಕೆ ರಾಜ್ಯ ಸಮಾಜಕ್ಕೆ 2 ಸಚಿವರು ನಮಗೆ ಬೇರೆ ಬೇರೆ ಕಾರಣಗಳಿಂದ ಅದು ಖಾಲಿಯಾಗಿದೆ, ವೇಕೆನ್ಸಿ ಇದೆ. ಅದನ್ನು ತುಂಬಂಥ ಕೆಲಸ ಈ ಸಾರಿ ಖಂಡಿತವಾಗ್ಲೂ ನಮ್ಮ ವರಿಷ್ಠರು ಮಾಡ್ತಾರೆ ಅಂತೇಳಿ ಇಲ್ಲ. ಖಂಡಿತವಾಗ್ಲೂ ಕೂಡ ಯಾವಾಗಲೂ ಇಲ್ಲ. ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಮಾಧ್ಯಮದವರು ಇರ್ಬೋದು, ವಿರೋಧ ಪಕ್ಷದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕ್ರಿಯೇಷನ್ ಆಗುತ್ತೆ. ಆದರೆ ಎಲ್ಲ ನೋಡಿದ್ರೆ ಭಾಳಷ್ಟು ದೀರ್ಘವಾಗಿ ಮುಖ್ಯಮಂತ್ರಿ ನಮಗೆ ಏನು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರ ಬರಬೇಕು. ಜೊತೆಗೆ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ 8 ವರ್ಷ ಅದೆಲ್ಲ ದೀರ್ಘವಾಗಿ ಹೇಳಿದ್ದಾರೆ. ಯಾವುದೇ ರೀತಿಯಾದ ಸಮಸ್ಯೆಗಳು ಉಂಟಾಗಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಈಗಿನ ಹೊಸದಾಗಿ ಆಗೋಂಥ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಎಲ್ಲ ನಮ್ಮ AICC ಅಧ್ಯಕ್ಷರ ಜೊತೆಗೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸೋಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ನೀವೊಂದು ಕೆಲಸ ಇವರಾ ಸರ್ವೆ ನಂಬರ್ 109 ಇದರಲ್ಲಿ ಪ್ರತಿನಿತ್ಯ ಇವ್ರದ್ದು ಇದೊಂದು ದಂಧೆ ಆಗಿಬಿಟ್ಟೈತೆ. ಕೆಮಿಕಲ್ ತಂದು ಇಲ್ಲಿ ಸುರಿಯೋದು, ಇದನ್ನು ಮಾಡೋದು. ಇದು ಕೆರೆ, ಇದು ಇಲ್ಲಿ ಬಂದು ನೀರ್ದು ಸೀಪೇಜ್ ಆಗಿ ಬೋರಾಗಿ ನಮ್ದು ಎಲೆ ಬಳ್ಳಿ ಒಣಗೋಗ್ತೈತೆ. ಅಡಿಕೆ ಗಿಡಕ್ಕೆಲ್ಲ ರೋಗ ಆ ಥರ ಆಗ್ತಾಯಿದೆ. ಅಡಿಕೆ ಗಿಡ ಎಲ್ಲ ನುಣ್ಣು ಒಣಗಿ ಹೋಗ್ತಾ ಇದಾವೆ, ಸುಳಿ ಎಲ್ಲ ಬಿದ್ದೋಗ್ತಾ ಇದಾವೆ. ಇವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಇವ್ರಿಗೆ
ಏನು ಬರೀ ಏನೋ ಸಂಧಾನ ಮಾಡ್ಕೊಂಡು ಬಿಡಿಸ್ಕೊಂಡು ಹೊರಟೋಗ್ಬಿಡೋದು. ಇದು ಒಂಥರ ಏನಾಯ್ತು ಅಂದರೆ ಈ ಕಟ್ಟಿಗೆ ರಾತ್ರಿ ಹೊತ್ನಾಗ ತಂದು ಕೆಮಿಕಲ್ ಸುರಿದು ನಮ್ಮ ಈಗ ಇಲ್ಲಿ ಎಷ್ಟೋ ತೋಟಗಳು ಮತ್ತು ಈ ಸುತ್ತಮುತ್ತ ಬೋರ್ಗಳೆಲ್ಲ ಎಲ್ಲ ಬೋರ್ಗಳನ್ನು ಯಾಕೆ ಬೆಳೆಗಳು ಆಗ್ತಿಲ್ಲ ಅಂದರೆ ಈ ಕೆಮಿಕಲ್ ಸುರಿದು ಈ ಕೆಮಿಕಲಿಂದ ನೀರು ಎಷ್ಟು ಇದಾಗ್ತಾಯಿದೆ ಅಂದರೆ ಇದು ಈಗ ಈ ಕೆರೆ ತುಂಬಿದ್ರೆ ಸಿರಾ ಕೆರೆಗೆ ಹೋಗ್ಲೇಬೇಕು ನೀರು. ಇದು ರಿಪೋರ್ಟಲ್ಲೇ ಈಗ ಶಿರಾತ್ ಕೆರೆಗೆ ಈ ನೀರು ಶಿರಾತ್ ಕೆರೆಗೆ ಹೋಗ್ಬೇಕು. ಈಗ ಈ ಕೆಮಿಕಲ್ ಸುರಿತಾರಲ್ಲ, ಈ ಕೆಮಿಕಲ್ ಸುರಿದಿರೋದು ಇದನ್ನೇನೋ ತುಂಬಿಕೊಂಡ್ರೆ ಮತ್ತೆ ಶಿರಾತ್ ಕೆರೆಗೆ ಹೋಗ್ಬೇಕು. ಯಾವಾಗಿಂದ ಆಗ್ತಿದೆ ಇದು ಸುಮಾರು ಒಂದು 6 ತಿಂಗಳಿಂದಲೂ ಇದೇ ರೋಗ ಆಗಿದೆ, ನಡೀತಾ ಇದೆ. 6 ತಿಂಗಳಿಂದ 6 ತಿಂಗಳಿಗೆ ಒಂದು ಗಾಡಿ ಬಂದಿದ್ದು, ಇವತ್ತು ಈ ಗಾಡಿ ಬಂದೈತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ನಾಳೆಗೆ ಇನ್ನೊಂದು ಗಾಡಿ ಬರುತ್ತೆ, ಮತ್ತೆ ಇನ್ನೊಂದು ಗಾಡಿ. ಇದು ಯಾವುದು ಅಂತ ಅಮಾನಿಕವಾಗೈತೆ ಗಾಡಿ. ಇದು ಇಲ್ಲಿನವರೆಗೂ ಯಾರ್ದು ಅಂತ ಇದು ಸಿಕ್ಕಿಲ್ಲ. ಮಧುಗಿರಿ ಅಂತ ಹೇಳ್ತಾ ಇದ್ದಾನೆ. ತಿರ್ಗಾ ಮತ್ತೆ ಆಲ್ರೆಡಿ ಇಲ್ಲಿ ನಮ್ಮ ಲೋಕಲಾಗಿ ಗುಜರಿ ಬಾಬಣ್ಣಂದು ಲೋಡ್ ಮಾಡಿಸಿರೋದು ಅಂತ ಬಾಬಣ್ಣನ ಮೇಲೆ ಹೆಸರು ಹೇಳ್ತಾ ಇದ್ದಾರೆ. ಇದು ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಈ ಏನಾಗುತ್ತೆ ಅಂದರೆ ಈಗ ಇದು ಶಿರಾತ್ ಕೆರೆಗೆ ನೀರು ಹೋದರೆ ಎಷ್ಟೋ ಜನ ಅಮಾಯಕರು ಸಾಯ್ತಾರೆ. ನಮ್ಮ ಬೆಳಿಗ್ಗೆ ಇದ್ರೆ ಇಲ್ಲಿಗೆ ಈ ಕೆಮಿಕಲ್ ಏನಾದರೂ ಶಿರಾ ಕೆರೆಗೆ ಹೋಯ್ತು ಅಂದರೆ ಶಿರಾದಲ್ಲಿ ಎಷ್ಟೋ ಜನ ನುಣ್ಣಗೆ ಸತ್ತೋಗೋದಂತೂ ಗ್ಯಾರಂಟಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.